ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಒಂದು ಕಂಪನಿ ತನ್ನ Q4 ರಿಸಲ್ಟ್ ಜೊತೆ ಶೇರ್ ಹೋಲ್ಡರ್ಸ್ಗೆ ಬೋನಸ್ ಗಿಫ್ಟ್ ಅನ್ನು ಕೂಡ ಕೊಟ್ಟಿದೆ. ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆ ಕಂಪನಿ ಯಾವುದು, ಏನ್ ಬಿಸ್ನೆಸ್ ಮಾಡುತ್ತೆ, ಜೊತೆಗೆ ಯಾವ ರೇಷದಲ್ಲಿ ಬೋನಸ್ ಅನ್ನು ಕೊಟ್ಟಿದೆ, ರಿಸಲ್ಟ್ ಹೇಗಿದೆ, ಅದಕ್ಕೆ ರಿಯಾಕ್ಷನ್ ಹೇಗೆ ಬಂದಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಡಿಮಿಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಒಳ್ಳೆಯ ಕಂಪನಿ ಯಾವುದು ಅಂತ ನೋಡಬಹುದು. ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್, ಶಾರ್ಟ್ ಆಗಿ ಮದರ್ಸನ್ ಅಂತ ಕರೀತಾರೆ. ಈಗಾಗಲೇ ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ನಾನು ಕವರ್ ಮಾಡಿದ್ದೀನಿ. ಅರೌಂಡ್ 60 ರೂಪೀಸ್ ರೇಂಜ್ ಅಲ್ಲಿ ಇದ್ದಾಗಿಂದ ಕೂಡ ಕವರ್ ಮಾಡಿದ್ದೀನಿ. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಆನಂತರ ಒಳ್ಳೆ ಕರೆಕ್ಷನ್ ಬಂತು, ಅಪ್ ಟು 60 ವರೆಗೂ ಕೂಡ ಹೋಗಿತ್ತು, ಬಿಲೋ 60 ಕೂಡ ಹೋಗಿತ್ತು ಅಂದ್ಕೊಳ್ತೀನಿ. ಆನಂತರ ಒಳ್ಳೆ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿ ಈಗ 150 ರೂಪೀಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇರುವಂತಹ ಸ್ಟಾಕ್. ಇವತ್ತು ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ, ಜೊತೆಗೆ ಬೋನಸ್ ಶೇರ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಎಸ್ಪೆಷಲಿ ಕಂಪನಿಯ 50th ಆನಿವರ್ಸರಿಯನ್ನ ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ಗೆ ಬೋನಸ್ ಅನ್ನ ಕೊಡೋ ಮೂಲಕ ಆಚರಣೆಯನ್ನ ಮಾಡ್ಕೊಳ್ತಾ ಇದೆ. 1975ರಲ್ಲಿ ಸ್ಟಾರ್ಟ್ ಆಗಿರುವಂತಹ ಕಂಪನಿ. 2025ಕ್ಕೆ 50 ವರ್ಷ ಆಗ್ತಾ ಇದೆ. ಅದನ್ನ ಈ ರೀತಿಯಲ್ಲಿ ಕಂಪನಿ ಆಚರಣೆಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಬೋನಸ್ ಅನ್ನ ಯಾವ ರೇಷಿಯೋದಲ್ಲಿ ಕೊಡ್ತಾ ಇದೆ ಅಂತ ನೋಡಬಹುದು. ಅಪ್ರೂವ್ಡ್ ಬೋನಸ್ ಶೇರ್ಸ್ ಇನ್ ದ ರೇಷಿಯೋ ಆಫ್ 1:2, ಅಂದ್ರೆ 1 equity share of ₹1 each as bonus share fully paid up for every 2 existing equity shares of ₹1 each. ಅಂದ್ರೆ ಇನ್ ಕೇಸ್ 2 ಶೇರ್ ಇದ್ರೆ 2 ಶೇರ್ಗಳಿಗೆ 1 ಶೇರ್ ಅನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. 2 ಶೇರ್ ಇದ್ರೆ 3 ಆಗುತ್ತೆ, 10 ಶೇರ್ ಇದ್ರೆ 15 ಆಗುತ್ತೆ, 20 ಶೇರ್ ಇದ್ರೆ 30 ಶೇರ್ ಆಗುತ್ತೆ. ಯಾಕಂದ್ರೆ 2 ಶೇರ್ಗಳಿಗೆ 1 ಶೇರು ಬೋನಸ್ ಆಗಿ ಸಿಗುತ್ತೆ ಶೇರ್ ಹೋಲ್ಡರ್ಸ್ಗೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಅನ್ನು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ. ಒನ್ಸ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ರೆಕಾರ್ಡ್ ಡೇಟ್ ಅನೌನ್ಸ್ ಆಗುತ್ತೆ. ಈ ಪ್ರೊಸೀಜರ್ ಅನ್ನು ವಿತಿನ್ 2 ಮಂತ್ಸ್, ಅಂದ್ರೆ ಜುಲೈ 28, 2025 ಒಳಗಡೆ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದರ ಬಗ್ಗೆ ಕಂಪನಿ ಕೂಡ ಮೆನ್ಷನ್ ಮಾಡಿದೆ, ನೋಡಬಹುದು. ಒಟ್ಟಿನಲ್ಲಿ 2 ಶೇರ್ ಇದ್ರೆ 1 ಶೇರು ಬೋನಸ್ ಆಗಿ ಸಿಗುತ್ತೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಅಲ್ಲಿ. ಹಾಗೆ ಈ ಕಂಪನಿಯ ಬೋನಸ್ ಹಿಸ್ಟ್ರಿಯನ್ನ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ. ನಾವು ಮನಿ ಕಂಟ್ರೋಲ್ ನಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಹಿಸ್ಟ್ರಿ 1997 ಇಂದ ಇದೆ. ಇದನ್ನ ಕೌಂಟ್ ಮಾಡಿದ್ರೆ 1997 ಇಂದ ಲಾಸ್ಟ್ 2022ರಲ್ಲಿ ಕೊಟ್ಟಿತ್ತು. ಎಲ್ಲಾನು ಕೂಡ 1:2 ರೇಷಿಯೋದಲ್ಲೇ ಇದೆ. 2 ಶೇರ್ಗಳಿದ್ರೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಟ್ಟಿದೆ. ಟೋಟಲ್ 20 ಟೈಮ್ಸ್ ಬೋನಸ್ ಅನ್ನು ಇಶ್ಯೂ ಮಾಡಿದೆ ಆಸ್ ಪರ್ ಮನಿ ಕಂಟ್ರೋಲ್ ಡೇಟಾ. ಅದಕ್ಕಿಂತ ಮುಂಚೆ ಕೊಟ್ಟಿದ್ರೆ ಗೊತ್ತಿಲ್ಲ. ಇಲ್ಲಿ 97 ಇಂದ ಅಪ್ಡೇಟ್ ಇದೆ. 20 ಸಲ ಕೊಟ್ಟಿದೆ. ಈಗ 21ನೇ ಸಲ ಕಂಪನಿ ಬೋನಸ್ ಶೇರ್ ಅನ್ನು ಅನೌನ್ಸ್ ಮಾಡಿದೆ. ಅದು ಕೂಡ ಸೇಮ್ ರೇಷಿಯೋದಲ್ಲಿ 1:2 ರೇಷಿಯೋದಲ್ಲಿ. ಇನ್ನು ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ. ಅದಕ್ಕೆ ಮುಂಚೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ, ನೋಡಬಹುದು. 35 ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ. ಹಾಗೆ 28 ಆಗಸ್ಟ್ 2025ಕ್ಕೆ ಕಂಪನಿಯ AGM ಇದೆ. AGM ಅಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡ ಮೇಲೆ ಕಂಪನಿ ಡಿವಿಡೆಂಡ್ ಅನ್ನ ಪೇ ಮಾಡುತ್ತೆ. ಇನ್ನು ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ನೋಡಿದ್ರೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ನ ಓಪನ್ ಮಾಡಿದ್ದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಸೀಕ್ವೆನ್ಸ್ ನೋಡಬಹುದು. ಮಾರ್ಚ್ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅದರ್ ಇನ್ಕಮ್ ಸೇರಿಸಿದ ಮೇಲೆ ನೋಡಬಹುದು ಟೋಟಲ್ ಇನ್ಕಮ್ ಹಿಂದಿನ ವರ್ಷ 27,777 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 27,141 ಕೋಟಿ. ಈಗ 29,433 ಕೋಟಿ ಇದೆ. ಇಯರ್ಲಿ ಅಪ್ ಆಗಿದೆ. ಅಟ್ ದ ಸೇಮ್ ಟೈಮ್ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಟೋಟಲ್ ಇನ್ಕಮ್ ಅಲ್ಲಿ. ನಂತರ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು. ಹಿಂದಿನ ವರ್ಷ 26,558 ಕೋಟಿ ಖರ್ಚು ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 25,661, ಈಗ 28,313 ಕೋಟಿಯನ್ನ ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಬರುತ್ತೆ. PBT ನೋಡಬಹುದು. ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ಅಥವಾ ಜಾಯಿಂಟ್ ವೆಂಚರ್ ಪ್ರಾಫಿಟ್ ಅನ್ನ ಹೊರತುಪಡಿಸಿ ನೋಡೋದಾದ್ರೆ ಹಿಂದಿನ ವರ್ಷ 1,218 ಕೋಟಿ ಇತ್ತು ಕಂಪನಿಯ PBT. ಹಿಂದಿನ ಕ್ವಾರ್ಟರ್ಲಿ 1,479, ಈಗ 1,119 ಇದೆ. ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇದೆ. ಕಂಪನಿಯ ಇನ್ಕಮ್ ಚೆನ್ನಾಗಿದೆ, ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ಕಂಪನಿಯ PBT ಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ, ನೋಡಬಹುದು. ಅನಂತರ ಇಲ್ಲಿ ಕಂಪನಿಯ ಅಸೋಸಿಯೇಟೆಡ್ ಜಾಯಿಂಟ್ ವೆಂಚರ್ಸ್ ನ ಇನ್ಕಮ್ ಕೂಡ ಆಡ್ ಆಗುತ್ತೆ. ಆನಂತರ PBT ಯಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಸ್ಟಿಲ್ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣುತ್ತೆ, ನೋಡಬಹುದು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ರೋ ನಲ್ಲಿ ನೋಡಿದರೆ ಹಿಂದಿನ ವರ್ಷ ನೋಡಬಹುದು 984 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 1,444 ಕೋಟಿ, ಈಗ 1,115 ಕೋಟಿ ಇದೆ. ಇಯರ್ಲಿ ಅಪ್ ಆಗಿದೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್, ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಕಂಪನಿ ಲಾಭದಲ್ಲಿದೆ, ಬಟ್ ಎಕ್ಸ್ಪೆನ್ಸಸ್ ನ ಕಾರಣಕ್ಕೆ ಕಂಪನಿಯ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಇದೆ. ಮಾರ್ಜಿನ್ಸ್ ಸ್ವಲ್ಪ ಡಿಕ್ಲೈನ್ ಆಗಿದೆ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ. ನಂತರ EPS ಗೆ ಬಂದ್ರೆ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಇರುತ್ತೆ. 1.25, 2.02, ಈಗ 1.49. ಇಯರ್ಲಿ ಅಪ್ ಆಯ್ತು ನೆಟ್ ಪ್ರಾಫಿಟ್ ತರಾನೆ. ಯಾಕಂದ್ರೆ ನೆಟ್ ಪ್ರಾಫಿಟ್ ಇಂದಾನೆ ಇದನ್ನ ಡಿರೈವ್ ಮಾಡೋದು.
ಹಾಗಾಗಿ ನೆಟ್ ಪ್ರಾಫಿಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೋ ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ. ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು. ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಂಪನಿ ವೇರಿಯಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ನೋಡಬಹುದು. 5 ಸೆಗ್ಮೆಂಟ್ಸ್ ಇದೆ. ಈ ಕಂಪನಿ ಆಟೋ ಎನ್ಸಿಲರೀಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಆಟೋ ಸ್ಪೇರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ. ನಿಮ್ಗೆಲ್ರಿಗೂ ಗೊತ್ತಿದೆ ಅನ್ಕೊಳ್ತೀನಿ. ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಹಾಗೆ ಕಂಪನಿಯ ಬಗ್ಗೆ ಸ್ಟಡಿ ಮಾಡಿರೋರು ಕೂಡ ಗೊತ್ತಿರುತ್ತೆ. ಈಗ ನೋಡಬಹುದು ಕಂಪನಿಯ ವೈರಿಂಗ್ ಆರ್ನೆಸ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಅಪ್ ಆಗಿದೆ. ನಂತರ ಮಾಡ್ಯೂಲ್ಸ್ ಅಂಡ್ ಪಾಲಿಮರ್ ಪ್ರಾಡಕ್ಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ 2 ಕಡೆ ಇಂಪ್ರೂವ್ ಆಗಿದೆ. ಹಾಗೆ ವಿಷನ್ ಸಿಸ್ಟಮ್ಸ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಇಂಟಿಗ್ರೇಟೆಡ್ ಅಸೆಂಬ್ಲೀಸ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಹಾಗೂ ಇಯರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಎಮರ್ಜಿಂಗ್ ಬಿಸ್ನೆಸಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಓವರ್ ಆಲ್ ಇಂಟಿಗ್ರೇಟೆಡ್ ಅಸೆಂಬ್ಲೀಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನುಳಿದಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ವಿಷನ್ ಸಿಸ್ಟಮ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಕಂಪನಿಯ ಕೋರ್ ಬಿಸ್ನೆಸ್ ಮಾಡ್ಯೂಲ್ಸ್ ಅಂಡ್ ಪಾಲಿಮರ್ ಪ್ರಾಡಕ್ಟ್ಸ್, ಅದನ್ನ ಬಿಟ್ಟರೆ ನೆಕ್ಸ್ಟ್ ವೈರಿಂಗ್ ಆರ್ನೆಸ್, ಇಲ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಬಿಸ್ನೆಸ್ ವೈಸ್ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಸ್ವಲ್ಪ ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್. ಬಟ್ ಈಗಾಗಲೇ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ. ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತು, ಹಾಗಾಗಿ ರಿಯಾಕ್ಷನ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 2% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಮಾರ್ಕೆಟ್ ಕೂಡ ಕಂಪನಿಯ ಡಿಸಿಷನ್ ಗೆ ಅಪ್ರಿಶಿಯೇಟ್ ಮಾಡಿದೆ. ರಿಸಲ್ಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗಿದ್ರು ಕೂಡ, ಅಂದ್ರೆ ಎಸ್ಪೆಷಲಿ ಎಕ್ಸ್ಪೆನ್ಸಸ್ ಕಾರಣಕ್ಕೆ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ. ಅದನ್ನ ಹೊರತುಪಡಿಸಿ ಕೂಡ ಕಂಪನಿಯ ಡಿಸಿಷನ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಈಗಾಗಲೇ ನಾನು ಅವಾಗಲೇ ಹೇಳಿದಾಗೆ 20 ಸಲ ಬೋನಸ್ ಕೊಟ್ಟಿರುವಂತ ಕಂಪನಿ 21ನೇ ಸಲ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಆಸ್ ಪರ್ ಮನಿ ಕಂಟ್ರೋಲ್ ಡೇಟಾ 20 ಸಲ ಇದೆ. ಅದಕ್ಕಿಂತ ಮುಂಚೆ ಯಾವ್ದಾದ್ರು ಕೊಟ್ಟಿದ್ರೆ ಬಹುಶಃ ಅದು ಇನ್ನು 1-2 ಪ್ಲಸ್ ಆಗ್ಬೋದೇನೋ. ಇನ್ನು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ, ಈ ಕಂಪನಿ ಬಗ್ಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಗ್ಲೋಬಲ್ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಹ ಕಂಪನಿ. ಅದು ಕಂಪನಿಗೆ ಅಡ್ವಾಂಟೇಜ್ ಕೂಡ ಹೌದು, ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಯಾಕಂದ್ರೆ ಆಟೋ ಸೆಕ್ಟರ್ ಅಲ್ಲಿ ಯಾವುದೇ ದೇಶದಲ್ಲಿ ಸ್ಲೋ ಡೌನ್ ಕಂಡು ಬಂದ್ರೂ ಕೂಡ ಅದರ ಇಂಪ್ಯಾಕ್ಟ್ ಕಂಪನಿಯ ಮೇಲಾಗುತ್ತೆ. ಯಾಕಂದ್ರೆ ಗ್ಲೋಬಲ್ ಪ್ರೆಸೆನ್ಸ್ ಅನ್ನ ಹೊಂದಿರೋದ್ರಿಂದ ಆಗಿರುತ್ತೆ. ಬಿಸ್ನೆಸ್ ಡಿವಿಷನ್ಸ್ ನೋಡಬಹುದು. ನಾವೇನೀಗ ತಾನೇ ಸೆಗ್ಮೆಂಟ್ ವೈಸ್ ಇವನ್ ನೋಡಿದ್ವಿ. ವೈರಿಂಗ್ ಆರ್ನೆಸ್, ವಿಷನ್ ಸಿಸ್ಟಮ್, ಮಾಡ್ಯೂಲ್ಸ್ ಅಂಡ್ ಪಾಲಿಮರ್ ಪ್ರಾಡಕ್ಟ್ಸ್, ಇಂಟಿಗ್ರೇಟೆಡ್ ಅಸೆಂಬ್ಲೀಸ್, ಎಲಾಸ್ಟಮರ್ಸ್, ಲೈಟಿಂಗ್ ಅಂಡ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೂಡ ಕೆಲಸ ಬರುತ್ತೆ. ಪ್ರಿಸಿಷನ್ ಮೆಟಲ್ಸ್ ಅಂಡ್ ಮಾಡ್ಯೂಲ್ಸ್ ಇದೆ. ಟೆಕ್ನಾಲಜಿ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್, ಲಾಜಿಸ್ಟಿಕ್ಸ್ ಸೊಲ್ಯೂಷನ್ಸ್, ಏರೋಸ್ಪೇಸ್ ಅಲ್ಲೂ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಹೆಲ್ತ್ ಅಂಡ್ ಮೆಡಿಕಲ್ ಇದೆ. ಇನ್ನು ಸರ್ವಿಸ್ ಸೆಕ್ಟರ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ನೋಡಬಹುದು ಇಲ್ಲಿ ಕಂಪನಿ ಯಾವೆಲ್ಲ ದೇಶಗಳಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿರೋದೆ ಅನ್ನೋದ್ರ ಬಗ್ಗೆ ಈ ಚಾರ್ಟ್ ನಿಮ್ಗೆ ಕ್ಲಿಯರ್ ಇಂಡಿಕೇಶನ್ ಅನ್ನ ಕೊಡ್ತಿದೆ. ಥ್ರೂಔಟ್ ದ ಗ್ಲೋಬ್ ಎಲ್ಲ ಕಡೆ ಇದೆ ಕಂಪನಿ. ಹಾಗೇನೆ ಇದೊಂದು ಅಡ್ವಾಂಟೇಜ್ ಕೂಡ ಹೌದು, ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಬಟ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡ್ತಾ ಇದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ. ಶಾರ್ಟ್ ಟರ್ಮ್ ಅಲ್ಲಿ ವೇರಿಯೇಷನ್ಸ್ ಇದೆ. ಹಿಂದೆ ಹಲವು ಸಲ ಸ್ಟಾಕ್ 50%, 60% ವರೆಗೂ ಕೂಡ ಕರೆಕ್ಷನ್ ಆಗಿದೆ. ನೀವು ಇಲ್ಲೇ ನೋಡಬಹುದು. ಲಾಸ್ಟ್ 5 years ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 139% ರಿಟರ್ನ್ಸ್ ಇದೆ. ಬಟ್ ಇಲ್ಲಿಂದ ನಾವೇನಾದ್ರು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಡೌನ್ಗೆ 63% ಡಿಕ್ಲೈನ್ ಆಗಿತ್ತು 2021 ಜೂನ್ ಇಂದ ಅಕ್ಟೋಬರ್ 2022 ವರೆಗೂ. ಆಲ್ಮೋಸ್ಟ್ ಮೋರ್ ದನ್ 1 year ಸ್ಟಾಕ್ ಡೌನ್ ಅಲ್ಲೇ ಇತ್ತು. ಆ ಸಂದರ್ಭದಲ್ಲೂ ಕೂಡ ನಾನು ಕವರ್ ಮಾಡಿದ್ದೆ. 60 ರೇಂಜ್ ಅಲ್ಲಿ ಇದ್ದಾಗ ಕೂಡ ಕವರ್ ಮಾಡಿದ್ದೆ ಸ್ಟಾಕ್ ಅನ್ನ. ಆನಂತರ ಎಸ್ಪೆಷಲಿ ನೋಡಬಹುದು 2023 ಏಪ್ರಿಲ್ ನಂತರ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು ಅಪ್ ಟು ಜುಲೈ 2024 ವರೆಗೂ. ಆನಂತರ ಅಗೇನ್ ಅಕ್ಟೋಬರ್ ಇಂದ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಮೋರ್ ದನ್ 40% ಡೌನ್ ಆಯ್ತು. ಈಗ ಒಂದಷ್ಟು ರಿಕವರಿ ಕೂಡ ಆಗಿದೆ. ಈಗ ಹೈಯಿಂದ 28-29% ಡೌನ್ ಕೂಡ ಇದೆ ಇನ್ನೂ ಕೂಡ. ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ. ಜೊತೆಗೆ ಆಟೋ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದ್ರಿಂದ ಆಟೋ ಸೆಕ್ಟರ್ ನ ಸ್ಲೋ ಡೌನ್ ಈ ಕಂಪನಿಯ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ನೋಡಬಹುದು ಯಾವ ರೀತಿ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ ಸ್ಟಾಕ್ ಅಂತ. 2018ರಿಂದ ಆಟೋ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು, ಡಿಕ್ಲೈನ್ ಆಯ್ತು. 2020 ನಂತರ ಆಟೋ ಸೆಕ್ಟರ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತು, ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಆನಂತರ ಕಂಪನಿ ಡಿಮರ್ಜರ್ ಅನ್ನ ಮಾಡ್ತು. ಡಿಮರ್ಜರ್ ನ ನಂತರ ಸ್ಟಾಕ್ ಡೌನ್ ಆಯ್ತು. ಆನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಮಾಡ್ತು. ಆಮೇಲೆ ಮಾರ್ಕೆಟ್ ಕರೆಕ್ಷನ್ ಬಂತು. ಆಗ ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಈಗ ಒಂದಷ್ಟು ಬೌನ್ಸ್ ಬ್ಯಾಕ್ ಮಾಡಿದೆ. ಈ ರೀತಿ ಸೈಕ್ಲಿಕಲ್ ಆಗಿ ಮೂವ್ ಆಗ್ತವೆ. ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಬಟ್ ಕಂಪನಿ ಫಂಡಮೆಂಟಲಿ ಓಕೆ. ಅಟ್ ದ ಸೇಮ್ ಟೈಮ್ ಬೋನಸ್ ಹಿಸ್ಟ್ರಿ ಕೂಡ ನೋಡಿದ್ವಿ. ಇವೆಲ್ಲವೂ ಕೂಡ ಪಾಸಿಟಿವ್ಸ್. ಬಟ್ ಸೆಕ್ಟರ್ ಸ್ಲೋ ಡೌನ್ ಹೋದಾಗ ಆಬ್ವಿಯಸ್ಲಿ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಹಾಗಾಗಿ ಈ ವಿಚಾರಗಳ ಬಗ್ಗೆ ಗೊತ್ತಿರಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ಇನ್ನು ಕಂಪನಿಯ ಸೇಲ್ಸ್ ನೋಡಬಹುದು. 2014ರಿಂದ ಯಾವ ರೀತಿ ಗ್ರೋ ಆಗ್ತಾ ಇದೆ ಅಂತ. ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ ಇದೆ ನೋಡಬಹುದು. ಈಗ 1,13,663 ವರೆಗೂ ಕೂಡ ಬಂದಿದೆ. ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು. 4,146 ಕೋಟಿಯನ್ನ ಕಂಪನಿ ಗಳಿಸಿದೆ ಈ ವರ್ಷದಲ್ಲಿ. ರಿಟರ್ನ್ ಆನ್ ಇಕ್ವಿಟಿ ಡಿಸೆಂಟ್ ಇದೆ, CAGR ಡಿಸೆಂಟ್ ಇದೆ. ಹಾಗೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಕಂಪನಿಯ
ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 58% ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS 12.42% ಇದೆ. ಇತ್ತೀಚೆಗೆ ಒಂದಷ್ಟು ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದ್ದಾರೆ ಕೂಡ. DIS ಅರೌಂಡ್ 21% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 8.4% ಹೋಲ್ಡಿಂಗ್ ಇಟ್ಟಿದ್ದಾರೆ. ರೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಕಂಪನಿಯಲ್ಲಿ. ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇದೆ, ಅದನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಅದನ್ನ ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟರ್ಸ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.